ಹಲೋ ಫ್ರೆಂಡ್ಸ್, ಕವಿರುಚಿ ರೆಸಿಪೀಸ್ ಚಾನಲ್ಗೆ ಸ್ವಾಗತ. ಇವತ್ತು ನಾವು ಮಸೊಪ್ಪು ಸಾಂಬಾರನ್ನ ಸಿಂಪಲ್ಲಾಗಿ ಟೇಸ್ಟಿಯಾಗಿ ಯಾವ ರೀತಿ ಮಾಡೋದು ಅಂತ ನೋಡ್ಕೊಳ್ಳೋಣ. ಅದಕ್ಕೂ ಮುಂಚೆ ನನ್ನ ಚಾನಲ್ನ ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ದಿರೋ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಲೈಕ್ ಕೊಡಿ ಅಂತ ಹೇಳ್ತಾ ನೋಡೋಣ ಬನ್ನಿ ಯಾವ ರೀತಿ ಮಾಡೋದು ಅಂತ. ಫಸ್ಟು ಒಂದು ಕುಕ್ಕರಲ್ಲಿ ಅರ್ಧದಷ್ಟು ನೀರು ತಗೊಂಡು 1 ಇಡಿ ಆಗಷ್ಟು ತೊಗರಿಬೇಳೆನ ತಗೋಬೇಕು. ಮತ್ತು ಅದ್ರ ಜೊತೆ 1 ಮೀಡಿಯಮ್ ಗಾತ್ರದ್ದು ಈರುಳ್ಳಿ ಮತ್ತು 1 ಗಡ್ಡೆ ಮೀಡಿಯಮ್ ಸೈಜೆ ಬೆಳ್ಳುಳ್ಳಿ, 2 ಟೊಮೊಟೊ ತೊಗೊಂಡಿದ್ದೀನಿ ನಾನು. ಇದರಲ್ಲಿ 1 ಆ್ಯಪಲ್ ಟೊಮೊಟೊ, 1 ಹುಳಿ ಟೊಮೊಟೊ ತೊಗೊಂಡಿದ್ದೀನಿ. ಹುಳಿ ಟೊಮೊಟೊ ಸ್ಕಿಪ್ ಮಾಡಿದ್ರೆ 3 ಆ್ಯಪಲ್ ಟೊಮೊಟೊ ತೊಗೋಬೇಕಾಗುತ್ತೆ. ಇಲ್ಲಿ ನಾನು ಪುನರ್ನವ, ಸಬ್ಬಕ್ಕಿ ಸೊಪ್ಪು, ಕಾಡ್ದಂಟು, ಗಣಕೆ ಸೊಪ್ಪನ್ನ ತೊಗೊಂಡಿದ್ದೀನಿ. ಈಗ ಥರ ಪ್ರೆಸ್ ಮಾಡಿ ಆಮೇಲೆ ಕುಕ್ಕರ್ ಮುಚ್ಚಳನ ಮುಚ್ಚಿ 3 ವಿಷಲ್ ಬೇಯಿಸ್ಕೋಬೇಕಾಗುತ್ತೆ. 3 ವಿಷಲ್ ಬೇಯಿಸ್ಕೊಂಡು ಅದು ಪೂರ್ತಿ ಫುಲ್ಲು ತಣ್ಣಗಾದಮೇಲೆ ಅದನ್ನು ಒಂದು ಮಿಕ್ಸರ್ ಜಾರಲ್ಲಿ ಸ್ವಲ್ಪ ಜೀರಿಗೆ ತೊಗೋಬೇಕು ಅಷ್ಟೇ. ಎಕ್ಸ್ಟ್ರಾ ಇನ್ನೇನು ಆ್ಯಡ್ ಮಾಡೋಂಗಿಲ್ಲ ಇದಕ್ಕೆ. ಫುಲ್ಲು ಅದೇ ಒಂದು 3 ವಿಷಲ್ಗೆ ಸ್ಮ್ಯಾಶೇ ಆಗಿಬಿಟ್ಟಿರುತ್ತೆ ಆಲ್ರೆಡಿ. ಮತ್ತು ಈಗ ನಾವು ಏನು ಬೇಯಿಸಿ ಇಟ್ಕೊಂಡಿರ್ತೀವಿ ಅದರದ್ದೆಲ್ಲದನ್ನು ನೀರು ತೆಗೆದುಬಿಟ್ಟು ಮಿಕ್ಸಿ ಮಾಡ್ಕೊಂಡು ಬರೋದು ಅಷ್ಟೇ. ಫುಲ್ಲು ನುಣ್ಣಗೆ ಮಾಡಬಾರ್ದು, ಸ್ವಲ್ಪ ತರಿಯಾಗಿ ಮಿಕ್ಸಿ ಮಾಡ್ಕೋಬೇಕು. ಆಮೇಲೆ ಸ್ವಲ್ಪ ಖಾರದ ಪುಡಿ, ಮನೇಲೇ ಮಾಡಿರೋದು ಖಾರದ ಪುಡಿ ಇರುತ್ತಲ್ಲ, ಸಾಂಬಾರು ಪುಡಿ, ಅದನ್ನು 3 ಸ್ಪೂನಷ್ಟು ತಗೊಳ್ಳೋದು. ಮತ್ತು ಆ ಕುಕ್ಕರ್ ನಾವೇನು ಬೇಯಿಸ್ಕೊಂಡಿರ್ತೀವಿ ಅದರಲ್ಲೇ ಒಗ್ಗರಣೆಗೆ ಹಾಕ್ಕೋಬೇಕಾಗುತ್ತೆ. 1 ಸ್ಪೂನಷ್ಟು ತುಪ್ಪ, ಅದಕ್ಕೆ ಸ್ವಲ್ಪ ಸಾಸಿವೆ ಮತ್ತು ಸ್ವಲ್ಪ ಕರಿಬೇವಿನ ಸೊಪ್ಪು ಅಷ್ಟೇ ಹಾಕ್ಬಿಟ್ಟು ಅದು ಸ್ವಲ್ಪ ಚಿಟಪಟ ಅಂತ ಸಿಡಿದ್ಮೇಲೆ ನಾವು ಕಡ್ದಿಟ್ಕೊಂಡಿರ್ತೀವಲ್ಲ ಮಿಕ್ಸಿ ಮಾಡಿ, ಅದನ್ನು ಹಾಕ್ಬಿಟ್ಟು ಒಗ್ಗರಣೆ ಮಾಡಿಬಿಟ್ಟು ಸ್ವಲ್ಪ ನೀರು ಬಸ್ದಿಟ್ಕೊಂಡಿರ್ತೀವಲ್ಲ ಸೊಪ್ಪು ಬೇಯಿಸಿದ್ದು ನೀರೆಲ್ಲ, ಅದನ್ನು ಅದ್ರ ಜೊತೆಗೆ ಮಿಕ್ಸ್ ಮಾಡಿ ಕನ್ಸಿಸ್ಟೆನ್ಸಿ ನೋಡಿಕೊಂಡು ನೀರು ಬೇಕು ಅನ್ನೋಂಗಿದ್ರೆ ಇನ್ನೂ ಸ್ವಲ್ಪ ನೀರು ಹಾಕ್ಕೊಂಡು, ಉಪ್ಪು ರುಚಿಗೆ ತಕ್ಕಷ್ಟು, ನಿಮ್ಮ ಮನೇಲಿ ಯಾವ ರೀತಿ ರುಚಿ, ಒಬ್ಬೊಬ್ರ ಮನೆ ಒಂದೊಂದು ರುಚಿ ಇರುತ್ತೆ, ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಒಂದು 5 ಮಿನಿಟ್ಸ್ ಕುದಿಯೋಕ್ಕೆ ಬಿಡೋದು. 5 ಮಿನಿಟ್ಸ್ ಕುದಿದ್ರೆ ನಮ್ಮ ಸಾಂಬಾರು, ರುಚಿಯಾದ ಮಸೊಪ್ಪು ಸಾಂಬಾರು ರೆಡಿಯಾಗಿರುತ್ತೆ. ಅದನ್ನು ಮುದ್ದೆ ಅಥವಾ ಅನ್ನ ಯಾವುದಕ್ಕಾದರೂ ಬಿಸಿ ಬಿಸಿ ಅನ್ನಕ್ಕೆ ತುಪ್ಪ ಹಾಕ್ಕೊಂಡು ತಿಂತಾಯಿದ್ರೆ ಅದ್ರ ರುಚಿನೇ ಬೇರೆ. ಇಷ್ಟೇ ಇವತ್ತಿನ ರೆಸಿಪಿ. ನೀವು ಟ್ರೈ ಮಾಡಿಬಿಟ್ಟು ನನಗೆ ಯಾವ ರೀತಿ ಬಂತು ಅಂತ ಕಮೆಂಟ್ ಮಾಡಿ ತಿಳಿಸೋದನ್ನು ಮರಿಬೇಡಿ. ಥ್ಯಾಂಕ್ ಯು.